ಇತ್ತೀಚೆಗೆ ಎಲ್ಲ ಪೊಲಿಟಿಷಿಯನ್ಸ್ನು ಒಂದು ಕಡೆಯಿಂದ ಕಾರ್ತಿಕ್ ಮಹೇಶ್ ಅವರು ವಿತ್ ಟ್ರೋಫಿ ಸಮೇತ ಮೀಟ್ ಆಗ್ತಾ ಇದ್ದಾರೆ. ಅದರ ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ. ಏನಿಲ್ಲ ಅಂದರೆ ರಾಜ್ಯವನ್ನು ನಡೆಸ್ತಾ ಇರ್ತಕ್ಕಂತಹ ನಾಯಕರು ಅವ್ರನ್ನ ಹೋಗಿ ಭೇಟಿ ಮಾಡೋದ್ರಲ್ಲಿ ತಪ್ಪೇನಿದೆ. ಅಂದರೆ ಅವ್ರ ಆಶೀರ್ವಾದ ಪಡ್ಕೊತಾ ಇರೋದಷ್ಟೇ. ಖುಷಿ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಅವಕಾಶ ಸಿಕ್ಕಾಗ ಅವ್ರನ್ನ ಹೋಗಿ ಭೇಟಿ ಮಾಡೋದು ನನಗೆ ಭಾಳ ಹೆಮ್ಮೆ ವಿಚಾರ. ಯಾಕಂದರೆ ಕರ್ನಾಟಕದ CM, DCM, ಪ್ರತಿಪಕ್ಷದ ನಾಯಕರಾದಂಥ ಅಶೋಕ್ ಸರ್ ಎಲ್ಲರನ್ನೂ ಭೇಟಿ ಮಾಡಿದ್ದು ಅಷ್ಟೇ. ಅಂದರೆ ಅದ್ರ ಡೀಪ್ ಮೀನಿಂಗ್ ಏನಿಲ್ಲ. ಅದರಲ್ಲಿ ಅವಕಾಶ ಸಿಕ್ತು, ನನಗೆ ಹೆಮ್ಮೆ ವಿಚಾರ. ನಾನು ಒಬ್ಬ ಸಾಮಾನ್ಯ ಮಿಡ್ಲ್ ಕ್ಲಾಸ್ ಬಾಯ್ ಆಗಿದ್ಕೊಂಡು ರಾಜ್ಯದ ನಾಯಕರನ್ನ ಭೇಟಿ ಮಾಡೋವಂಥ ಒಂದು ಅವಕಾಶ ಸಿಕ್ಕಾಗ ಖಂಡಿತವಾಗಿ ನಾನು ಹೋಗ್ತೀನಿ, ಹೋಗಿ ಬಂದೆ ಅಷ್ಟೇ. ಒಂದು ಡೌಟ್ ಇದೆ, ಕ್ಯಾಂಪೇನಲ್ಲಿ ಏನಾದರೂ ಭಾಗಿಯಾಗುವಂಥದ್ದು ಏನಾದರೂ ಇದೆಯಾ ಅಂತ ಯಾವ ಅಂದರೆ ಮಾತುಗಳು ಬಂದಿಲ್ಲ ನನ್ನವರೆಗೂ ಇದುವರೆಗೂ. ಬಟ್ ನನ್ನ ಏಮ್ ಇರೋದು ಐ ವಾಂಟ್ ಟು ಡೂ ಗುಡ್ ಮೂವೀಸ್. ಜನಗಳನ್ನ ಇನ್ನೂ ಜಾಸ್ತಿ ರೀಚ್ ಆಗಬೇಕು ಅನ್ನೋದು ನನ್ನ ಆಸೆ, ಕನಸು. ಅದನ್ನು ಡೈವರ್ಟ್ ಆಗೋದಕ್ಕೆ ನಾನು ಬಿಡೋದಿಲ್ಲ. ಸದ್ಯಕ್ಕೆ ಹಿಂಗೆ ಇದೆ ಫೋಕಸ್ಸು, ಹಂಗೆ ಮಾಡೋಣ. ಎಷ್ಟು ಆ್ಯಂಡ್ ಇನ್ನೊಂದೇನಂದ್ರೆ ಇತ್ತೀಚೆಗೆ ಎಲ್ಲ ಪೊಲಿಟಿಷಿಯನ್ಸ್ನು ಒಂದು ಕಡೆಯಿಂದ ಕಾರ್ತಿಕ್ ಮಹೇಶ್ ಅವರು ವಿತ್ ಟ್ರೋಫಿ ಸಮೇತ ಮೀಟ್ ಆಗ್ತಾ ಇದ್ದಾರೆ. ಅದರ ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ. ಏನಿಲ್ಲ ಅಂದರೆ ರಾಜ್ಯವನ್ನು ನಡೆಸ್ತಾ ಇರ್ತಕ್ಕಂತಹ ನಾಯಕರು ಅವ್ರನ್ನ ಹೋಗಿ ಭೇಟಿ ಮಾಡೋದ್ರಲ್ಲಿ ತಪ್ಪೇನಿದೆ. ಅಂದರೆ ಅವ್ರ ಆಶೀರ್ವಾದ ಪಡ್ಕೊತಾ ಇರೋದಷ್ಟೇ. ಖುಷಿ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಅವಕಾಶ ಸಿಕ್ಕಾಗ ಅವ್ರನ್ನ ಹೋಗಿ ಭೇಟಿ ಮಾಡೋದು ನನಗೆ ಭಾಳ ಹೆಮ್ಮೆ ವಿಚಾರ. ಯಾಕಂದರೆ ಕರ್ನಾಟಕದ CM, DCM, ಪ್ರತಿಪಕ್ಷದ ನಾಯಕರಾದಂಥ ಅಶೋಕ್ ಸರ್ ಎಲ್ಲರನ್ನೂ ಭೇಟಿ ಮಾಡಿದ್ದು ಅಷ್ಟೇ. ಅಂದರೆ ಅದ್ರ ಡೀಪ್ ಮೀನಿಂಗ್ ಏನಿಲ್ಲ. ಅದರಲ್ಲಿ ಅವಕಾಶ ಸಿಕ್ತು, ನನಗೆ ಹೆಮ್ಮೆ ವಿಚಾರ. ನಾನು ಒಬ್ಬ ಸಾಮಾನ್ಯ ಮಿಡ್ಲ್ ಕ್ಲಾಸ್ ಬಾಯ್ ಆಗಿದ್ಕೊಂಡು ರಾಜ್ಯದ ನಾಯಕರನ್ನ ಭೇಟಿ ಮಾಡೋವಂಥ ಒಂದು ಅವಕಾಶ ಸಿಕ್ಕಾಗ ಖಂಡಿತವಾಗಿ ನಾನು ಹೋಗ್ತೀನಿ, ಹೋಗಿ ಬಂದೆ ಅಷ್ಟೇ. ಒಂದು ಡೌಟ್ ಇದೆ, ಕ್ಯಾಂಪೇನಲ್ಲಿ ಏನಾದರೂ ಭಾಗಿಯಾಗುವಂಥದ್ದು ಏನಾದರೂ ಇದೆಯಾ ಅಂತ ಯಾವ ಅಂದರೆ ಮಾತುಗಳು ಬಂದಿಲ್ಲ ನನ್ನವರೆಗೂ ಇದುವರೆಗೂ. ಬಟ್ ನನ್ನ ಏಮ್ ಇರೋದು ಐ ವಾಂಟ್ ಟು ಡೂ ಗುಡ್ ಮೂವೀಸ್. ಜನಗಳನ್ನ ಇನ್ನೂ ಜಾಸ್ತಿ ರೀಚ್ ಆಗಬೇಕು ಅನ್ನೋದು ನನ್ನ ಆಸೆ, ಕನಸು. ಅದನ್ನು ಡೈವರ್ಟ್ ಆಗೋದಕ್ಕೆ ನಾನು ಬಿಡೋದಿಲ್ಲ. ಸದ್ಯಕ್ಕೆ ಹಿಂಗೆ ಇದೆ ಫೋಕಸ್ಸು, ಹಂಗೆ ಮಾಡೋಣ. ಎಷ್ಟು ಆ್ಯಂಡ್ ಇನ್ನೊಂದೇನಂದ್ರೆ ಇತ್ತೀಚೆಗೆ ಎಲ್ಲ ಪೊಲಿಟಿಷಿಯನ್ಸ್ನು ಒಂದು ಕಡೆಯಿಂದ ಕಾರ್ತಿಕ್ ಮಹೇಶ್ ಅವರು ವಿತ್ ಟ್ರೋಫಿ ಸಮೇತ ಮೀಟ್ ಆಗ್ತಾ ಇದ್ದಾರೆ. ಅದರ ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ. ಏನಿಲ್ಲ ಅಂದರೆ ರಾಜ್ಯವನ್ನು ನಡೆಸ್ತಾ ಇರ್ತಕ್ಕಂತಹ ನಾಯಕರು ಅವ್ರನ್ನ ಹೋಗಿ ಭೇಟಿ ಮಾಡೋದ್ರಲ್ಲಿ ತಪ್ಪೇನಿದೆ. ಅಂದರೆ ಅವ್ರ ಆಶೀರ್ವಾದ ಪಡ್ಕೊತಾ ಇರೋದಷ್ಟೇ. ಖುಷಿ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಅವಕಾಶ ಸಿಕ್ಕಾಗ ಅವ್ರನ್ನ ಹೋಗಿ ಭೇಟಿ ಮಾಡೋದು ನನಗೆ ಭಾಳ ಹೆಮ್ಮೆ ವಿಚಾರ. ಯಾಕಂದರೆ ಕರ್ನಾಟಕದ CM, DCM, ಪ್ರತಿಪಕ್ಷದ ನಾಯಕರಾದಂಥ ಅಶೋಕ್ ಸರ್ ಎಲ್ಲರನ್ನೂ ಭೇಟಿ ಮಾಡಿದ್ದು ಅಷ್ಟೇ. ಅಂದರೆ ಅದ್ರ ಡೀಪ್ ಮೀನಿಂಗ್ ಏನಿಲ್ಲ. ಅದರಲ್ಲಿ ಅವಕಾಶ ಸಿಕ್ತು, ನನಗೆ ಹೆಮ್ಮೆ ವಿಚಾರ. ನಾನು ಒಬ್ಬ ಸಾಮಾನ್ಯ ಮಿಡ್ಲ್ ಕ್ಲಾಸ್ ಬಾಯ್ ಆಗಿದ್ಕೊಂಡು ರಾಜ್ಯದ ನಾಯಕರನ್ನ ಭೇಟಿ ಮಾಡೋವಂಥ ಒಂದು ಅವಕಾಶ ಸಿಕ್ಕಾಗ ಖಂಡಿತವಾಗಿ ನಾನು ಹೋಗ್ತೀನಿ, ಹೋಗಿ ಬಂದೆ ಅಷ್ಟೇ. ಒಂದು ಡೌಟ್ ಇದೆ, ಕ್ಯಾಂಪೇನಲ್ಲಿ ಏನಾದರೂ ಭಾಗಿಯಾಗುವಂಥದ್ದು ಏನಾದರೂ ಇದೆಯಾ ಅಂತ ಯಾವ ಅಂದರೆ ಮಾತುಗಳು ಬಂದಿಲ್ಲ ನನ್ನವರೆಗೂ ಇದುವರೆಗೂ. ಬಟ್ ನನ್ನ ಏಮ್ ಇರೋದು ಐ ವಾಂಟ್ ಟು ಡೂ ಗುಡ್ ಮೂವೀಸ್. ಜನಗಳನ್ನ ಇನ್ನೂ ಜಾಸ್ತಿ ರೀಚ್ ಆಗಬೇಕು ಅನ್ನೋದು ನನ್ನ ಆಸೆ, ಕನಸು. ಅದನ್ನು ಡೈವರ್ಟ್ ಆಗೋದಕ್ಕೆ ನಾನು ಬಿಡೋದಿಲ್ಲ. ಸದ್ಯಕ್ಕೆ ಹಿಂಗೆ ಇದೆ ಫೋಕಸ್ಸು, ಹಂಗೆ ಮಾಡೋಣ. ಎಷ್ಟು